ಅಯ್ಯೋ ಪುಟಕ, ನೀ ಹೇಳೋದ್ ನಿಲ್ಸು ಮೊದ್ಲು. ಹೇಳೋ ಅಂಥದ್ದು ಏನು ಆಗಿಲ್ಲ. ಈಗ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೊಳುಮ. ಸರಿ ಹೋಯ್ತು ಕಣವ, ನೀನು ಹೊಳ್ತ ಕೂತಿದ್ಯಾ? ನೀನೇ ನಿಮ್ಮ ಅವನ್ ಸಮಾಧಾನ ಮಾಡ್ಬೇಕು. ಹೊಸಿ ಸಮಾಧಾನ ಮಾಡು. ನಂಜಮ್ಮ ಹೇಳ್ತಿರೋದು ಸರಿಯಾಗೇ ಇದೆ. ಈ ಮದ್ವೆ ಹೇಗಾದ್ರೂ ನಿಂತೋಗ್ಲಿ ಅಂತ ನಾನು ಅನ್ಕೋತಿದ್ದೆ. ಅಷ್ಟೇ ಯಾಕೆ, ಸಹನ ಅಕ್ಕನೂ ಅನ್ಕೋತಿದ್ಲು. ಆಗಿದ್ದೆಲ್ಲ ಒಳ್ಳೇದೇ ಆಯ್ತು ಬಿಡಿ. ಏನು ಒಳ್ಳೇದಾಯ್ತು? ಮುಹೂರ್ತ ತಕ ಬಂದು ಮದುವೆ ನಿಂತೋದು ಜನ ಏನಂತಾರೆ? ಅಯ್ಯ, ಜನದ ವಿಷಯ ಬಿಟ್ಟಾಕ ಪುಟಕ. ಜನಗಳಿಗೇನು ಹೋಗಿ ಕೆಲವರಿಗೆ ಸಿಗ್ನಿಲ್ಲ ಅಂದ್ರೆ ಯಾರ ಮನೆ ವಿಷಯನಾದ್ರೂ ತೆಗಿತಾನೆ ಇರ್ತಾರೆ. ನೀನ್ ಸುಮ್ಕಿರು ನಂಜವ್ವ. ಎಲ್ಲ ವಿಷಯನೂ ಗೊತ್ತಿದ್ದುವೆ ನೀ ಹಿಂಗ್ ಮಾತಾಡ್ತಿಯಲ್ಲ. ಎಲ್ಲಾನು ಗೊತ್ತಿದ್ದು ಅಂದ್ರೆ ಏನ್ ವಿಷಯ ನಂಜಮ್ಮ? ಅದ ಅದೇನು ಇಲ್ಲ ಕಣವ. ಹಿಂಗಾಗೋಯ್ತಲ್ಲ, ಇನ್ಮೇಕೆ ಸ್ನೇಹನ್ ಯಾರು ಮದುವೆ ಮಾಡ್ಕೊಂತಾರನೇ ಯೋಚನೆ ನಿಮ್ಮ ಅವನ್ಗೆ ಆಟಯ್ಯ. ಯಾರೋ ಯಾಕೆ ಇದರಲ್ಲ ಒಬ್ರು ಮದ್ವೆ ಆಗಕ್ಕೆ, ಅವ್ರದ್ದು ಮದ್ವೆ ನಿಂತೋಗಿದೆ. ಅಂದ್ರೆ ಸ್ನೇಹ ಅಕ್ಕನೇ ಅದ್ರ ಬಗ್ಗೆ ಹೇಳ್ಬೇಕು. ಸುಮಾ, ನೀವು ಇಷ್ಟದಲ್ಲಿ ಏನೂ ಮಾತಾಡ್ಬೇಡ. ನಿಂಗೇನು ಗೊತ್ತಿಲ್ಲ ಇದ್ರ ಬಗ್ಗೆ. ಏನು? ನನಗೇನು ಗೊತ್ತಿಲ್ವಾ? ನಮ್ಮ ಅಕ್ಕನ ಬಗ್ಗೆ ನಿಮಗೆ ಗೊತ್ತಾ ಭಾವ? ನಿಮಗೆ ಮತ್ತೆ ಚಂದ್ರಣ್ಣನ್ಗೆ ಸಿಕ್ಕಾಪಟ್ಟೆ ಬೇಜಾರಾಗಿರ್ಬೇಕು ಅಲ್ವಾ? ಈಗಲೂ ಚಂದ್ರಣ್ಣಯ್ಯ ಭುವನ್ ಅವ್ರನ್ನ ಸಮಾಧಾನ ಮಾಡಕ್ಕೆ ಹೋಗಿದ್ದಾರೆ. ನಾನು ಏಟ್ಕಿತ ಬಡ್ಕೊಂಡೆ, ಪುಟ್ಟಕ್ಕ ಈ ಸಂಬಂಧ ಬೇಡ ಬೇಡ ಅಂತ. ನನ್ನ ಮಾತನ್ನ ಎಲ್ಲಿ ಕೇಳಿದ್ಲು? ನನ್ನ ಮಗನ ಮಾತನ್ನ ಕೇಳಿ ಹಿಂಗಾಯ್ತು. ಇದು ಎಲ್ಲದಕ್ಕೂ ಅಶ್ರೀನೇ ಕಾರಣ. ಅವರೇ ಏನೋ ಮಾಡಿರ್ತಾರೆ. ಇಲ್ಲ ಅಂದಿದ್ರೆ ಅವ್ರ ಮದುವೆ ನಿಂತು ಭುವನ್ ಸಹ ಯಾಕೆ ಮದುವೆ ಬೇಡ ಅಂತಿದ್ರು? ಏನ್ ನಿಮ್ಮ ಮಾತಿನರ್ಥ ಭಾವ? ಶ್ರೀ ಅವರು ಭುವನ್ ಹತ್ರ ಎಲ್ಲ ಸತ್ಯ ಹೇಳಿದ್ದಾರೆ ಅಂತನಾ? ಸರಿ, ಹಾಗೆ ಇಟ್ಕೊಳ್ಳೋಣ. ಭುವನಗ್ ಬುದ್ಧಿ ಇಲ್ವಾ? ನೇರವಾಗಿ ಸ್ನೇಹ ಅಕ್ಕನ್ ಕೇಳ್ಬೋದಿತ್ತು ತಾನೆ. ಅದನ್ ಮಾಡ್ದೆ ಮದ್ವೆನೇ ಬೇಡ ಅಂತ ಹೋಗಿದ್ದಾರೆ. ಈಗ್ಲೂ ನೀವು ಶ್ರೀ ಅವ್ರ ಜೊತೆ ತಪ್ಪು ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ಸುಮಾ, ಸುಮ್ಕೆ ಇರವಿ. ಸ್ನೇಹ, ನೀನು ವಾಗವಿ, ಸ್ವಲ್ಪ ಹೊತ್ತು ಮನಿಕೋ. ಇದು ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಂಡೆ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗ. ಇಲ್ಲ ಅಕ್ಕ, ಇನ್ನು ವಿಶ್ರಾಂತಿ ತೊಗೊಳಕ್ ನನ್ನ ಹತ್ರ ಟೈಮ್ ಇಲ್ಲ. ಮದುವೆ ಆಗಿದ್ರು ನಾನು ಇಷ್ಟೊತ್ತಿಗೆ ಓದೋಕ್ಕೆ ಶುರು ಮಾಡಬೇಕಿತ್ತು. ನಾನು ನನ್ನ ಕೆಲಸ ನೋಡ್ಕೋತೀನಿ. ಅಟ್ ಮಾಡವ. ಮುಂದಿನೆಲ್ಲ ಆಮೇಲೆ ನಿಧಾನಕ್ಕೆ ಮಾತಾಡುಮ್ಮ. ಏ ಭುವನ್, ಯಾಕೋ ಹಿಂಗೆ ಮಾಡಿದೆ? ಇಷ್ಟು ವರ್ಷ ಆದಮೇಲೆ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ ನಮಗೆ ಆಸೆ ಹುಟ್ಟಿಸ್ದೆ. ಮದುವೆ ಬೇಡ ಅಂತ ಯಾಕೆ ಹೇಳಿದೆ ಅಂತ ಈಗಲಾದರೂ ಹೇಳೋ. ನಿಮ್ಮಪ್ಪ ಎಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಗೊತ್ತಾ? ಕಾರಲ್ಲಿ ಬನ್ನಿ ಅಂತ ಎಷ್ಟು ಕರೆದ್ರು ಅವ್ರು ಬರಲಿಲ್ಲ. ಈಗ ಇರೋ ಬರೋ ಎಲ್ಲ ಕೋಪನೂ ಮನೆಗೆ ಹೋದ್ಮೇಲೆ ನನ್ನ ಮೇಲೆ ತೀರಿಸ್ಕೊಳ್ತಾರೆ. ಏನಾಗಿದೆ ನಿನಗೆ? ಯಾಕೆ ಮದುವೆ ಬೇಡ ಅಂತ ಹೇಳಿದೆ? ಮಾತಾಡು. ನಾನು ಮಾತಾಡ್ತಾನೆ ಇದ್ದೀನಿ, ಏನಾದರೂ ಮಾತಾಡು ಭುವನ್. ಆ ರಾಜೇಶ್ವರಿ ತಾನೇ ಸ್ನೇಹನ ಬಗ್ಗೆ ನಿನ್ನ ಹತ್ರ ಹೇಳಿದ್ದು. ನಿಜ ಹೇಳೋ, ಅವಳು ಏನು ಹೇಳಿದ್ಲು ಅಂತ ಹೇಳೋ. ಅವಳು ಬಂದು ನಮ್ಮ ಹತ್ರನೂ ಸ್ನೇಹ ಬಗ್ಗೆ ಏನೇನೋ ಹೇಳಿದ್ಲು. ಮಧ್ಯ ಆ ಕಂಟಿ ಇದೆನಲ್ಲ ಹುಡುಗ, ಅವನನ್ನ ಇಷ್ಟಪಡ್ತಾ ಇದ್ದಾಳೆ. ಈಗಾಗಲೇ ಅವರಿಬ್ರು ಮಧ್ಯ. ಅಮ್ಮ, ಸ್ನೇಹನ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ. ಅವಳು ತುಂಬಾನೇ ಒಳ್ಳೆ ಹುಡುಗಿ. ಮತ್ತೆ ಯಾಕೆ ಮದುವೆ ಬೇಡ ಅಂತ ಹೇಳ್ತಿದ್ಯಾ? ಹೇಳು, ಮಾತಾಡು. ಯಾಕೆ ಸುಮ್ಮನೆ ಇದೆಯಾ? ಏನಾದರೂ ಹೇಳು. ಅಮ್ಮ ಪ್ಲೀಸ್, ಈಗೇನು ಕೇಳ್ಬೇಡ. ಶ್ರೀ ಅವನ್ನ ಇನ್ನೂ ಪ್ರೀತಿಸ್ತಿದ್ದೀನಕ್ಕ. ಶ್ರೀ ಅಂದ್ರೆ ನನಗೆ ಪ್ರಾಣ. ನನ್ ಸಾಯೋವರೆಗೂ ನನ್ನ ಮನ್ಸಲ್ಲಿ ಯಾರಿಗಾದ್ರೂ ಜಾಗ ಇದೆ ಅಂದ್ರೆ ಅದು ಶ್ರೀ ಅವ್ರಿಗೆ ಮಾತ್ರ ಅಕ್ಕ.
ನೀ ನನ್ನ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ ಅಕ್ಕ? ಅವ್ವನ್ ಮಾತು ಕೇಳ್ತಿದ್ಯಾ ಅಥವಾ ನೀನ್ ಇಷ್ಟಪಟ್ಟಿದ್ದ ಹುಡುಗನ ಮದ್ವೆ ಆಗ್ತಿದ್ಯಾ? ಅಳ್ಬೇಡವ ಸಸಿ, ನಿನ್ನ ಮಗಳು ರಾಧಂಗೆ ಏನೂ ಆಗಕ್ಕಿಲ್ಲ. ನೀನು ಖಂಡಿತವಾಗ್ಲೂ ಮನೆಗೆ ಬರ್ತಾಳವ. ರಾಣಿ ದಿಗ್ಲಾಗ್ತೈತೆ ಅದಕ್ಕೆ. ರಾಧಾ ಧೈರ್ಯದ ಮಗಿನೇ ಆದ್ರು ಸಮಾಧಾನ ಮಾಡ್ಕೊಳವ. ಈ ಸುಮ್ಕೆ ದಿಗ್ಲು ಪಟ್ಕೊಂಡು ಅಳಕ್ಕೆ ಶುರು ಮಾಡಬೇಡ. ನೀವು ಸಸಿ ಕಂಟಿ ಅವ್ವ ಯೋನಿಗೆ ಎಷ್ಟೇ ಮಾಡ್ತಿದ್ಯಾ? ಹುಡುಗರ್ಗೆ ಯೋನ ಗೊತ್ತಾಯ್ತಾ? ಯೋನು ಎತ್ತ ಅಂತ ಫೋನ್ ಮಾಡಿ ಕೇಳು ಮಗ. ಸರಿ ಅವ್ವ. ಸಸಿ ಯೋನು ನಿನಗೆ ಸಮಾಧಾನ ಮಾಡ್ಕೊಳವ. ಯೋನಾಯ್ತ್ಲಾ? ಅವ್ವ ಗಾಳಿಯಲ್ಲೂ ಕಾಣಿಸ್ತಿಲ್ಲ. ಅವ್ವ ನಾವು ಎಲ್ಲ ಕಡೆ ಹುಡುಕ್ತಿದೀವಿ. ಆ ಪೇಟೆ ಕಡೆಗೆ ಪಕ್ಕದೂರಿಗೆ ಎಲ್ಲ ಕಡೆಗೂ ಹುಡುಗರನ್ನ ಕಳಿಸಿವ್ನಿ. ನಾನೇ ಹೋಗಿ ನೋಡ್ತೀನವ್ವ. ಕಂಟಿ ರಾಧಾ ಮನೆಗೆ ವಾಪಸ್ ಬರಲೇಬೇಕು ಮಗ. ನಮ್ಮ ನಂಬ್ಕೊಂಡು ಬಂದವಳೆ ಅವಳು, ಈ ಮನೆ ಸೊಸೆ. ಅವಳನ್ನ ಎತ್ತಾಕೊಂಡು ಹೋಗಿರೋನು ಅದ್ಯಾವನೇ ಆಗಿರಲಿ, ಕೈ ಕೊಡ್ದು ಹೇಳ್ಕೊಂಡು ಬಾರ್ಲ. ಸರಿವ್ವ. ಸಸಿ ನಾನು ಇವನಿ ಅಂತ ಹೇಳನಲ್ಲ, ಕಂಟಿ ಕರ್ಕೊಂಬರ್ತಾನೆ. ಸುಮಾ, ಸುಮಾ ಅಕ್ಕ, ನನ್ನ IAS ಸಿಲೆಬಸ್ ಕಾಪಿ ಬುಕ್ ಇತ್ತಲ್ಲ ಇಲ್ಲಿ, ಗಡಿ ಬಿಡಿಲಿ ಎಲ್ಲ ಎಲ್ಲಿಟ್ರಿ? ನೀನೇನಾದ್ರೂ ನೋಡ್ದ್ಯಾ? ಇಲ್ಲೇ ಟೇಬಲ್ ಮೇಲೆ ಇಟ್ಟಿದ್ನಲ್ಲೇ. ಯಾವ್ದು ಮುಖ್ಯನೋ ಅದು ಎಲ್ಲೆಲ್ಲೋ ಬಿದ್ದಿದೆ. ಬೇಡದೇ ಇರೋದೆಲ್ಲ ಅಕ್ಕಪಕ್ಕನೇ ಸಿಗುತ್ತೆ. ಸರಿಯಾಗಿ ಹೇಳ್ದೆ ಅಕ್ಕ. ಸ್ನೇಹ, ನಿಂಗೇನಾರ ಕೋಪ ಇದ್ರೆ ಓದ್ಬಿಡು. ಯಾರನ್ನ? ಇನ್ಯಾರನ್ನ? ನನ್ನೇ. ಅಕ್ಕ, ನನ್ನೂ ಬೈದ್ಬಿಡಕ್ಕ. ಮನ್ಸಲ್ಲಿ ಏನೂ ಇಟ್ಕೋಬೇಡ. ನನ್ನ ಸ್ವಲ್ಪ ಓದ್ಕೊಳಕ್ ಬಿಡ್ತೀರಾ? ಸಹನಾ ಅಕ್ಕ, ನಿನ್ನ ಕೈಯಾರೆ ಒಂದು ಲೋಟ ಟೀ ಮಾಡಿಕೊಡ್ತೀಯಾ? ಇನ್ಮೇಲಿಂದಾದರೂ ಯಾವುದು ಟೆನ್ಷನ್ ಇಲ್ಲದೆ ನೆಮ್ಮದಿಯಾಗಿ ಕೂತ್ಕೊಂಡು ಸ್ವಲ್ಪ ಓದ್ಕೊಳ್ಳೋಣ. ಯಾರದು? ಏಯ್, ಅವ್ನು ಯಾಕೆ ಹಂಗಾಡ್ತಾಡ್ತಾವನೆ? ಅವ್ನ ಬಾಯಿ ಬಟ್ಟೆ ತುರ್ಕಿಲ್ವಲ್ಲ? ತುರ್ಕಿದ್ವಣ ನಿಮ್ಗಳಿಗಿನ್ನೂ ನಾನು ಯಾರು ಅಂತ ಗೊತ್ತಿಲ್ಲ. ಕಾಳಿ ಕರಲೇ ಯಾವನ್ನ ಅವ್ನೈ? ನೀನು ದಿಸ್ವಾಲು ಗಂಡಸೆ ಆಗಿದ್ರೆ ಕೈಗೆ ಹಾಕಿರೋ ಹಗ್ಗ ಕಟ್ಟಿಗೆ ಬಾರ್ದಲೇ ಬಿಸ್ಕೊಂಡಂಗದೆ. ಹೋಗಿ ನೋಡ್ರಲ್ಲ. ಸರಿ ಅಣ್ಣ, ಆಯ್ತು. ಲೈ ಇಲ್ಲ, ಮುಖಕ್ಕೆ ಬಟ್ಟೆ ಕಟ್ಕೊಂಡು ಹಂಗೆ ಊಟ ತೊಗೊಂಡು ಕೊಡ್ಲಾ? ಹಾಂ ಸರಿ ಅಣ್ಣ.
ಯಾರೋ ನೀವೆಲ್ಲ? ನಮ್ಮ ಕಂಟಿ ಮಾಮಂಗೆ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಹಲೋ ಹಲೋ, ಸಾಕು ಸಾಕು, ಸಮಾಧಾನ. ಎಷ್ಟೇ ಟ್ರೈ ಮಾಡಿದ್ರು ಇಲ್ಲಿಂದ ಹೋಗೋಕ್ಕಾಗಲ್ಲ, ಕರ್ಕೊಂಡು ಹೋಗೋಕ್ಕೆ ಯಾರು ಬರೋದು ಇಲ್ಲ. ಫಸ್ಟ್ ಇದನ್ನು ತಿನ್ನಿ. ಬೇಡ ನನಗೆ. ಕಂಟಿ ಮಾವ, ಏಯ್ ಸುಮ್ಮನೆ ಹಸು ಆದ್ರೆ ಹೇಳು, ಇಲ್ಲಿರುತ್ತೆ. ಕಂಟಿ ಮಾವ. ತೆಗಿಲ. ಏಯ್ ಏನ ನೀನು? ತೆಗಿಲಾಕೇನ? ಏಯ್ ಯಾಕ್ಲಾಕಿರ್ತೀಯಾ? ಹೋಗಿ ಕೊಡ್ಬಿಡ್ತೀನಿ. ಸೈಲೆಂಟಾಗಿರ್ಬೇಕು. ತಗೋ ತಿನ್ನೋ. ಬೇಡ ಅಂದ್ರೆ ಇದು ಇರೋಕ್ಕೆಲ್ಲ ನಾಯಿಗೆ ಹಾಕ್ಬಿಡ್ತೀನಿ. ತಗೋ ತಿನ್ನೋ. ಬಡ್ಡಿ ಮುಟ್ಲು ಇವನ್ನೆಲ್ಲ ನೋಡ್ತಿದ್ರೆ ಆ ಕಂಟಿ ಕಡೆ ಒಲೆ ಅನ್ನಿಸ್ತೈತೆ. ರಾಜೆ, ನಾ ಹೇಳ್ತಾನೆ ಇದ್ದೆ ನಿನ್ನ ತಮ್ಮ ನನ್ನನ್ನು ಬೀದಿಗೆ ತತ್ತಾನೆ ಅಂತ. ನೋಡಿ ನನ್ನ ಮಗ ಮೇನ್ ಕಂಬಕ್ಕೆ ಕೈಗೆ ಬಿಡ್ತಾನ. ಬಡ್ಡಿ ಕೊಡದೆ ಇದ್ರೇ ಬಂಗಾರಮ್ಮನ ಕಡೆಯವರು ಎತ್ತಾಕೊಂಡು ಬರೀ ಮೇಲೆ ಬಾರಿಸ್ತಾರೆ. ಅಂಥದ್ರಾಗೆ ಅವ್ರ ಮನೆ ಸೊಸೆ ಆಗೋ ಹುಡುಗಿ ಎತ್ತಾಕೊಂಡು ಹೋಗೋನಲ್ಲ, ಬುಟ್ಟಾರ ಇವನ್ನ. ಅಯ್ಯೋ, ಅವನ್ಗೆ ಅಷ್ಟೆಲ್ಲ ಸೀನಿಲ್ಲ. ಇಷ್ಟಕ್ಕೂ ಅವನ ಯಾಕೆ ಅವಳನ್ನೇ ತಕೊಂಡು ಹೋಯ್ತಾನೆ? ನಾನು ಅದನ್ನೇ ಯಾಕೆ ಕೇಳ್ತಾ ಇರೋದು, ಅವನ್ಯಾಕೆ ಎತ್ತಾಕೊಂಡು ಹೋದ ಅಂತ. ನೀನ್ ಬಾರ್ಗೆ ಹೋಗಿ ನೋಡ್ಕೊಂಬಂದ್ಯಾ? ಎಲ್ಲ ಬರಲು ಹುಡುಕ್ದೆ, ಎಲ್ಲೂ ಇಲ್ಲ. ಆದರೆ ಎಲ್ಲ ಬರಲು ಇವ್ನ ಸಾಲ ಆಯ್ತು. ಎಲ್ಲರೂ ಒಂದಿನ ಮನೆ ಹತ್ರ ಬರ್ತಾರೆ. ರಾಜಿ, ಇನ್ಸ್ಪೆಕ್ಟ್ರಿಗೆ ಯಾಕೆ ಬರೋಕ್ಕೆ ಕೇಳಿದೆ? ಹೇಳಿ. ಅದೇ ಹೇಳಿದಲ್ಲ ಇನ್ಸ್ಪೆಕ್ಟ್ರೆ, ನನ್ನ ತಮ್ಮ ಕಾಡಿ ಕಾಣ್ತಾ ಇಲ್ಲ. ಅವನು ಬಂಗಾರಮ್ಮ ಸೊಸೆನ ಕಿಡ್ನಾಪ್ ಮಾಡೋನೆ. ಸಿಕ್ಕರೆ ಒದ್ದು ಒಳಗಾಕಿ ಜೀವ ಆದ್ರೂ ಉಳಿತದೆ. ಸುಮ್ಕಿರೆ, ಏನೇನೋ ಹೇಳ್ಬೇಡ ಇನ್ಸ್ಪೆಕ್ಟ್ರೆ. ನನ್ನ ತಮ್ಮ ಕಾಳಿ ಹಂಗೆಲ್ಲ ಮಾಡಕ್ಕಿಲ್ಲ. ನನ್ಗೇನೋ ಆ ಕಂಟಿ ಮತ್ತೆ ಅವ್ನ ಹುಡುಗನ ಮೇಲೆ ಡೌಟ್ ಐತೆ. ನಿಮ್ಗೆ ಗೊತ್ತೈತಲ್ಲ ಇನ್ಸ್ಪೆಕ್ಟ್ರೆ, ಆ ಕಂಟಿ ಸ್ನೇಹಿನಿಂದ ಬಿದ್ದಿದ್ದ. ಮದ್ವೆ ನಿಲ್ಸಕ್ಕೆ ಅವನೇ ಕೆಲಸ ಮಾಡಿರ್ಬೇಕು. ಏನ್ ರಾಜಿ ನೀನು? ನಿನ್ನ ತಮ್ಮ ಹುಲಿ ಬಾಲ ಹಿಡಿದು ನೀನು ಸವಾರಿ ಮಾಡೋಕ್ಕೆ ನೋಡ್ತೀಯಾ? ಸಾಬ್ರೆ, ಕಂಟಿ ಮಾಡೋನೋ ಇಲ್ಲ ಗೊತ್ತಿಲ್ಲ, ಆದರೆ ಬಂಗಾರಮ್ಮನ ಸೊಸೆ ಕಾಣ್ತಿಲ್ಲ. ದಯವಿಟ್ಟು ಹುಡುಕೊಟ್ಬಿಡಿ, ಇಲ್ಲಾಂದ್ರೆ ಆ ಅಮ್ಮ ನಮ್ಮನ್ನು ಸುಮ್ಮನೆ ಬಿಡೋಕ್ಕಿಲ್ಲ. ಕಂಟಿ ಏನಾದರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ನನಗೆ ಗೊತ್ತಾದರೆ ಮುಂದಿನ ನಾನು ನೋಡ್ಕೋತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್. ನಾನು ಕಾಯ್ತಾ ಇದ್ದಂಥ ಸಮಯ ಹತ್ತಿರ ಬಂದಂಗೆ ಕಾಣ್ತಾ ಇದೆ. ಲೈ, ಇಲ್ಲಿಗಾಗಲೇ ಕರ್ಕೊಂಬಂದಿದ್ದೀರಾ? ಅಣ್ಣ, ನೀನು ಹೊಡಿಯಕ್ಕಿಲ್ಲ ಅಂದರೆ ದಿಟ ಇವಳುತ್ತೆ. ಅಯ್ಯೋ, ಅಂದರೆ ಅವನಿಗೇನಾದರೂ ಗೊತ್ತಾಗೋದ್ರೆ? ನಾವೇ ಎತ್ತಕೊಂಡು ಬಂದಿದ್ದಂತ ನಿಂಗೆ ಕಣ ಗೊತ್ತಾಯ್ತು? ಅಲ್ಲ, ಗೊತ್ತಾದ್ಮೇಲೂ ನಮ್ಮ ಹತ್ರ ಅಂತ ಹೇಳಲೇ ಇಲ್ಲ. ಹೆಂಗಾನ ಮಾಡಿ ನಿನ್ನ ಮದುವೆ ನಿಲ್ಲಿಸ್ಬೇಕು ಅಂತ ಹಿಂಗೆ ಮಾಡಿದ್ವಿ. ನಮ್ಮ ಅದೃಷ್ಟಕ್ಕೆ ಅತ್ತಿಗೆ ಮದುವೆನೂ ನಿಂತೋಯ್ತು. ಆದರೆ ನೀನು ಮಾತ್ರ ನಮಗೆ ಎಂತ ಕೂಡ ಹೇಳಲಿಲ್ಲ ಅಣ್ಣ, ಬೈಲೂ ಇಲ್ಲ. ನಿನ್ನ ಮನಸ್ಸಿನಾಗೆ ಏನು ಓಡ್ತೈತೆ ಅಂತ ನನಗೆ ಗೊತ್ತಾಯ್ತಿಲ್ಲ ಕಣ. ನೀವು ಮದುವೆ ನಿಲ್ಲಿಸ್ಬೇಕಂದ್ರೆ ಓಡ್ತಾ ಇದ್ದೀಸ್ಯಾ, ನಂಗೆ ಗೊತ್ತಿದ್ದು ಕಂಡ್ರಲ್ಲ.
ಬೇಡ ಆಗಿದ್ದಾಗ್ಬಿಡ್ಲಿ ಅಂತ ಹೇಳೋಣ ಅನ್ಕೊಂಡಿದ್ದೆ. ಆದರೆ ನನ್ನ ಹುಡುಗಿ ಮಾತು ಕೇಳಿಸ್ಕೊಂಡ್ಮ್ಯಾಕೆ ನನಗೂ ಈ ಮದುವೆ ನಿಂತೋದ್ರೆ ಸಾಕು ಅಂತ ಅನಿಸ್ತಾಯಿತ್ತು ಕಂಡ್ರಲ್ಲ. ಅಂದರೆ ಅತ್ತಿಗೆ ತವ ನೀನು ಮಾತಾಡ್ದಾಳ? ನಂತವಲ್ಲ, ಸಹನ ಅವ್ರ ತವ ನನ್ನ ಹುಡುಗಿ ಮಾತಾಡೋದು ಕೇಳಿಸ್ಕೊಂಡಕ್ಕಲ್ಲ. ಶ್ರೀ ಅವನ್ನ ಇನ್ನೂ ಪ್ರೀತಿಸ್ತಿದ್ದೀನಕ್ಕ. ಶ್ರೀ ಅಂದ್ರೆ ನನಗೆ ಪ್ರಾಣ. ನನ್ ಸಾಯೋವರೆಗೂ ನನ್ನ ಮನ್ಸಲ್ಲಿ ಯಾರಿಗಾದ್ರೂ ಜಾಗ ಇದೆ ಅಂದ್ರೆ ಅದು ಶ್ರೀ ಅವ್ರಿಗೆ ಮಾತ್ರ ಅಕ್ಕ. ನಾನು ಸ್ನೇಹ ಒಂದಾಗೋದು ಆ ದೇವ್ರ ಇಚ್ಛೆನೋ ಅಂತ ಅನ್ಸಕ್ಕೆ ಶುರು ಆಗೈತೆ ಕಂಡ್ರಲ್ಲ. ಅತ್ತಿಗೆ ದಿಟ್ವಾಗ್ಲೂ ಹಂಗಂದ್ರಣ? ಇಟ್ಟೊತ್ತಾದ್ರೂ ಏನು ಸುದ್ದಿನೇ ಇಲ್ವಲ್ಲ ಅದಕ್ಕೆ. ಅಮ್ಮೋರೆ, ಈ ಇಸಿಯನ ಪೊಲೀಸ್ನವ್ರಿಗೆ ತಿಳಿಸಿದ್ರೆ ಹೆಂಗೆ ಅಮ್ಮೋರೆ? ನಮ್ಮನೆ ಇಸಿಯ ಟೇಸನ್ ಮೆಟ್ಲತ್ತದು ನನಗೆ ಬೇಕಾಗಿಲ್ಲ ಕೋದಂಡ. ಅದ್ರಾಗೂ ನಮ್ಮನೆ ಹುಡುಗಿ ಇಸಿಯ. ನಮ್ಮ ಹುಡುಗರು ಹುಡುಕ್ತಾವ್ರಲ್ಲ, ಟ್ಯಾಪ್ ಮಾಡ್ದವನ್ ಯಾವನ ಅನ್ನೋದು ಹೆಂಗು ಗೊತ್ತಾಗೈತೆ. ಹುಡಿಕೊಂಡು ಬತ್ತಾರೆ. ಅದಕ್ಕಿಂತಲೂ ಆ ಪೊಲೀಸ್ನವ್ರು ಹುಡುಕೊಡ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಕಂಟೆನೆ ಕೇಳ್ತೀನಿ. ಯಾರ್ದಣ್ಣ ಫೋನು? ಅವ್ವ, ಹಲೋ ಕಂಟಿ? ಅವ ಹಾಂ, ಹುಡ್ತಿದ್ದೀವವ. ಇಲ್ಲ ನಾನು ಹೋಗ್ತೀನವ, ನೀವೇನು ದಿಗ್ಬಿಬೇಡಿ. ನಾನು ಫೋನ್ ಮಾಡ್ತೀನಿ. ಅತ್ತೆಗೂ ಹೇಳವ, ರಾಧಂಗೆ ಏನೂ ಆಗಕ್ಕಿಲ್ಲ. ಅಯ್ಯೋ ದೇವ ಪರಮಾತ್ಮ, ಅವನಿಗೇನಾದರೂ ರಾಧನ್ನ ಕಿಡ್ನಾಪ್ ಮಾಡಿದ್ದು ನಾವೆಂತ ಗೊತ್ತಾದರೆ ಎಂತಣ ಮಾಡೋದು? ಅದನ್ನು ಮೊದಲೇ ಯೋಚನೆ ಮಾಡಬೇಕಾಯ್ತು ಕಂಡ್ರಲ್ಲ. ಈಗ ದಿಗ್ಬಿದ್ದು ಏನು ಪ್ರಯೋಜನ? ಅದಿರಲಿ, ನಾವೇ ಈ ಕೆಲಸ ಮಾಡಿದ್ದು ಅಂತ ನಿಮ್ಗೆ ಹೆಂಗಣ ಗೊತ್ತಾಗೋಯ್ತು? ನಿಮ್ಗೆ ಹಿಂಗೆ ಮಾಡಕ್ಕೆ ಹೇಳಿದ್ದು ಯಾರು ಅಂತ ನನಗೆ ಗೊತ್ತು. ಅಪ್ಪಯ್ಯ ತಾನೆ. ಓ, ಅಪ್ಪಾಜಿ ಹೇಳಿದ್ರಾ? ಮುಹೂರ್ತಕ್ಕೂ ಮೊದಲು ಅಪ್ಪಯ್ಯನಂತ ಮಾತಾಡಿದರು. ನೀನು ಹೋಗವ್ವ, ನಿನ್ನವ್ವ ರೂಮ್ ಒಳಗಡೆ ಬರ್ದಾಗ ನೋಡ್ಕ. ಸರಿ ಅಪ್ಪಯ್ಯ. ಅಪ್ಪಯ್ಯ, ಕಂಟಿ ಜಾಸ್ತಿ ಸಮಯ ಇಲ್ಲಕ್ಕಲ್ಲ. ಈ ಮದ್ವೆನ ಹೆಂಗನ ಮಾಡಿ ನಿಲ್ಲಿಸ್ಲೇಬೇಕು. ನಿನ್ನ ಜೀವನ ಸಂದಾಕಿರ್ಬೇಕು ಅಂದ್ರೆ ನೀನು ಈಗಲೇ ಹೋಗಿ ಸ್ನೇಹಂ ತಾವ ಮಾತಾಡಬೇಕು. ನಾನು ನಿನ್ನ ಒಂದು ತಾವ ಮಾತಾಡ್ತೀನಿ. ಬೇಕಂದ್ರೆ ನನ್ನ ತಂಗಿ ಒಂದು ತಾವನು ಮಾತಾಡ್ತೀನಿ. ಈ ಮದುವೆನ ಹೆಂಗನ ನಿಲ್ಲಿಸ್ಲೇಬೇಕು. ಬೇಡ ಅಪ್ಪಯ್ಯ, ಇಲ್ಲಿ ಗಂಟ ಬಂದಕ್ಕೆ ಈ ರೀತಿ ಮಾಡೋದು ನಂಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಕಂಟಿ, ನಾನು ಹೇಳ್ದನ್ನು ಹೊಸಿ ಕೇಳಲ್ಲ. ಇಲ್ಲ ಅಪ್ಪಯ್ಯ, ನೀನು ಅವಂತ ಮಾತಾಡಿದ್ರೆ ಅವ್ವ ಸಾಯನ ಬೇಸರ ಮಾಡ್ಕೊತಾಳೆ. ಆಗಿದಾಗಲಿ ಬಿಟ್ಬಿಡಿ.